ಶುಭೋದಯ ಮಕ್ಕಳೇ, ನಾನು ನಿಮ್ಮ ರೇಣುಕಾ ಟೀಚರ್. ಇಂದು ನಾನು ಕನ್ನಡ ಪಾಠ ಮಾಡಕ್ಕೆ ಬಂದಿದ್ದೀನಿ. ಇಂದು ನಾವು ನೋಡೋಣ ಪಾಠ 10 ಗುಣಿತಾಕ್ಷರಗಳು. ಯಾವ ಥರ ಗುಣಿತಾಕ್ಷರಗಳು ಓದಬೇಕು, ಸ್ವರಗಳ ಸಹಾಯದಿಂದ ವ್ಯಂಜನಗಳ ಗುಣಿತಾಕ್ಷರಗಳು ಯಾವ ಥರ ಆಗುತ್ತೆ ಎಂಬುದನ್ನು ನೋಡೋಣ. ಕ ಪ್ಲಸ್ ಅ ಕ, ಕ ಪ್ಲಸ್ ಆ ಕ, ಕ ಪ್ಲಸ್ ಇ ಕಿ, ಕ ಪ್ಲಸ್ ಇ ಕಿ, ಕ ಪ್ಲಸ್ ಉ ಕು, ಕ ಪ್ಲಸ್ ಉ ಕು, ಕ ಪ್ಲಸ್ ರು ಕ್ರು, ಕ ಪ್ಲಸ್ ಎ ಕೆ, ಕ ಪ್ಲಸ್ ಎ ಕೆ, ಕ ಪ್ಲಸ್ ಐ ಕೈ, ಕ ಪ್ಲಸ್ ಓ ಕೋ, ಕ ಪ್ಲಸ್ ಓ ಕೋ, ಕ ಪ್ಲಸ್ ಔ ಕೌ, ಕ ಪ್ಲಸ್ ಅಂ ಕಂ, ಕ ಪ್ಲಸ್ ಅಹ ಕಹ. ನೋಡಿ, ಈ ಕಲಿತ ಗುಣಿತಾಕ್ಷರಗಳು ಯಾವ ರೀತಿಯಾಗಿ ಓದಬೇಕು ಎಂಬುದನ್ನು ನಾನು ನಿಮಗೆ ಇವತ್ತು ಹೇಳಿಕೊಡ್ತೀನಿ. ಕ ತಲೆ ಕಟ್ಟು ಕ, ಕ ಇಳಿ ಕ, ಕ ಗುಡಿಸು ಕಿ, ಕ ಗುಡಿಸಿನ ದೀರ್ಘ ಕಿ, ಕ ಕೊಂಬು ಕು, ಕೋ ಕೊಂಬಿನ ಇಳಿ ಕು, ಕ ಒಟ್ರು ಸುಳಿ ಕ್ರು, ಕ ಏತ್ವ ಕೆ, ಕೆ ಏತ್ವನ ದೀರ್ಘ ಕೆ ಐತ್ವ ಕೈ, ಕ ಓತ್ವ ಕೋ, ಕ ಓತ್ವನ ದೀರ್ಘ ಕೋ, ಕ ಔತ್ವ ಕೌ, ಕ ಅನುಸ್ವಾರ ಕಂ, ಕ ವಿಸರ್ಗ ಕಹ. ನೋಡಿ, ಕ ಕಾಕಿ ಕಿ ನಾವು ಕಾಗುಣಿತ ಇವುಗಳನ್ನು ಈ ಥರನೂ ಓದ್ಬೋದು. ಇನ್ನೊಂದು ಥರ ಯಾವ ಥರ ಇದೆ, ನಾವು ಸರಳವಾಗಿ ಯಾವ ಥರ ಓದ್ತೀವಿ, ಕ ಕಾ, ಕಿ ಕೀ, ಕು ಕೂ, ಕ್ರು ಕೆ ಕೇ, ಕೈ ಕೋ ಕೋ, ಕೌ ಕಂ ಕಹ. ನೋಡಿ, ಈ ಥರನೂ ಓದ್ಬೋದು. ಈ ಕಾಗುಣಿತಗೆ ಯಾವೆಲ್ಲ ಪದಗಳಿವೆ, ಯಾವೆಲ್ಲ ಅಕ್ಷರಗಳಿಂದ ಯಾವೆಲ್ಲ ಪದಗಳು ಬರುತ್ತೆ ಎಂಬುದನ್ನು ನೋಡೋಣ. ಕ ಇಂದ ಏನು, ಕಮಲ, ಕಮಲ. ನೋಡಿ, ಕ ತಲೆ ಕಟ್ಟು, ಇದಕ್ಕೆ ಏನಾಗಿದೆ, ತಲೆನೂ ಕಟ್ಟಿದೆ, ಅದಕ್ಕೆ ತಲೆ ಕಟ್ಟು ಅಂತಾರೆ. ಕ ತಲೆ ಕಟ್ಟು ಕಮಲ. ಕ ಇಳಿ, ನೋಡಿ ಬಾಗಿದೆ, ಇಳಿಯಾಗಿದೆ ಬರೆದಿರೋದು. ಕ ಇಂದ ಏನು, ಕಾಗೆ, ಕ ಇಳಿ ಕಾಗೆ. ಕ ಗುಡಿಸು, ಗುಡಿಸು ನೋಡಿ ಅಲ್ಲೇ ಕಿ ಯಾವ ಥರ ಬರೆದಿದೆ, ಕ ಪ್ಲಸ್ ಇ ಕಿ, ಕೀಟಕಿ. ಗುಡಿಸು, ಗುಡಿಸಿನ ದೀರ್ಘ ಒಂದು ಕೊಟ್ಟಿದ್ದಾರೆ, ಕ ಪ್ಲಸ್ ಈ ಕಿ, ಕಿಯಿಂದ ಕೀಟ. ಮುಂದೆ ನೋಡಿ, ಕ ಕೊಂಬು, ಕಗೆ ಕೊಂಬು ಇದೆ, ಒಂದು ಕೊಂಬು, ಕ ಪ್ಲಸ್ ಉ ಕುರಿ, ಕು ಇಂದ ಕುರಿ. ಕ ಪ್ಲಸ್ ಊ, ಗುಡಿಸಿನ ಕೊಂಬಿನ ಇಳಿ. ನೋಡಿ, ಒಂದು ಕೊಂಬಿದೆ, ಅದು ಕೊಂಬಿನ ಇಳಿಮುಖವಾಗಿದೆ. ಕ ಪ್ಲಸ್ ಊ ಕು, ಕು ಇಂದ ಕೂಸು. ಕ ಒಟ್ರು ಸುಳಿ, ಕ ಒಟ್ರು ಸುಳಿ. ನೋಡಿ, ಕೆಳಗಡೆ ಒಟ್ರು ಸುಳಿಯಾಗಿ ಬರೆದಿರೋದಕ್ಕೆ ಕ ಪ್ಲಸ್ ರು ಕ್ರು, ಕ್ರು ಇಂದ ಕೃಷಿ. ರೈತ ಕೃಷಿ ಮಾಡ್ತಾ ಇದ್ದಾನೆ, ಹೊಲದಲ್ಲಿ ಕೆಲಸ ಮಾಡ್ತಾ ಇರೋದಕ್ಕೆ ಕೃಷಿ ಅಂತ ಹೇಳ್ತಾರೆ. ಓಕೆ, ಮುಂದೆ ನೋಡಿ, ಕ ಏತ್ವ ಕೆ, ಕ ಏತ್ವ ಅಂದರೆ ಮೇಲೆ ಗಂಟಾಗಿದೆ, ಅದಕ್ಕೆ ಕೆರೆ. ಕ ಪ್ಲಸ್ ಎ ಕೆ, ಕೆ ಇಂದ ಕೆರೆ. ಕ ಪ್ಲಸ್ ಎ ಕೆ, ಕೆ ಐತ್ವನ ದೀರ್ಘ, ಕ ಐತ್ವನ ದೀರ್ಘಗೆ ಕೆ, ಕೆ ಇಂದ ಕೇಸರಿ. ನೋಡಿ, ನಮ್ಮ ಸಿಂಹಕ್ಕೆ ಏನಂತೀವಿ, ಕೇಸರಿನ ಅಂತಲೂ ಕರಿತೀವಿ. ಕ ಪ್ಲಸ್ ಐ ಕೈ, ಕೈ, ಕ ಐತ್ವ ಕೈ, ಕೈ ಅಂದರೆ ಕೈ, ನಮ್ಮ ಕೈಗಳು, ಕೈ. ಕ ಪ್ಲಸ್ ಓ ಕೋ, ಕ
ಓತ್ವ ಕೋ, ಕೋಯಿಂದ ಕೊಡ. ಕೊಡಗದಲ್ಲಿ ನಾವೇನು ಮಾಡ್ತೀವಿ, ನೀರು ತಗೊಂಡು ಬರ್ತೀವಿ. ಕ ಓತ್ವನ ದೀರ್ಘ ಕೋ, ಕ ಪ್ಲಸ್ ಓ ಕೋ, ಕೋಯಿಂದ ಕೋತಿ. ಕ ಪ್ಲಸ್ ಔ ಕೌ, ಔತ್ವ ಕ ಪ್ಲಸ್ ಔತ್ವ ಕೌ, ಕೌವಿಂದ ಕೌಂದಿ. ಕೌಂದಿ ನೋಡಿದ್ರ ಬೆಡ್ಶೀಟು. ನಾವು ಯಾವುದು ಕೌಂದಿ, ಮೊದಲೆಲ್ಲ ಕೌಂದಿ ಎಲ್ಲ ಹೊಲಿತಾ ಇದ್ರು. ಬಟ್ಟೆಗಳು ತುಂಡಾಗಿರೋ ಬಟ್ಟೆಗಳು ಜೋಡಿಸಿ ಕೌಂದಿ ಹೊಲಿದು ಅದನ್ನು ಉಪಯೋಗಿಸ್ತಾ ಇದ್ರು. ಅದಕ್ಕೆ ಕೌವಿಂದ ಕೌಂದಿ ನೋಡಿ. ಕಾಗುಣಿತ ಒಂದು ತಲೆಕಟ್ಟು ಇಳಿ ಗುಣಿತಾಕ್ಷರಗಳು. ಒಂದು ತಲೆಕಟ್ಟು ಇಳಿ ಗುಡಿಸಿನ ದೀರ್ಘ, ಗುಣಿಸಿನ ಗುಡಿಸು ಗುಡಿಸಿನ ದೀರ್ಘ. ರ ಇಂದ ರಥ, ನಾ ಇಂದ ನಾಯಿ, ಗಿಣಿಂದ ಗಿಳಿ, ದಿಂದ ದೀಪ. ನೋಡಿ, ಕ ತಲೆಕಟ್ಟಿಂದ ಯಾವೆಲ್ಲ ಪದಗಳಿರ್ತವೆ? ಕರ, ಖಗ, ಘನ, ಚಟ, ಚಂದ, ತಡ, ರಥ, ಧನ. ನೋಡಿ, ಕ ಇಳಿ, ಕ ಇಳಿಯಿಂದ ಯಾವುದು? ಕಾಲ, ಗಾನ, ಜಾನ, ಚಾಚ, ಡಾಬಾ, ತಾತ, ಪಾಯಸ, ಟಮ್ ಟಮ್. ಕ ಗುಡಿಸು, ಗುಡಿಸಿನಿಂದ ಯಾವ ಪದಗಳು? ಗಿಳಿ, ಜಾಜಿ, ಇನಚಿ, ಕಿಟಕಿ, ಗಿರಿ, ದಿನ, ಗಾಡಿ, ಪಿರಿಪಿರಿ. ಕ ಗುಡಿಸಿನ ದೀರ್ಘದಿಂದ ಗೀಗಿ, ಚೀಟಿ, ಜೀಜಿ, ಕೀಟ, ಟಿವಿ, ತೀರ, ದೀಪ, ಪಿಪಿ. ಅದೇ ಥರ ಗುಣಿತಾಕ್ಷರ ಎರಡರಲ್ಲಿ ಕೊಂಬು, ಕೊಂಬಿನ ಇಳಿ, ವಟ್ರ ಸುಳಿ. ನೋಡಿ ಚಿತ್ರಗಳು ನೋಡಿ. ಹುಲಿ, ಹುಂಜಿ, ಗ್ರಹ. ನೋಡಿ, ಕೊಂಬಿಂದ ಯಾವ್ಯಾವ ಪದಗಳು ಬರುತ್ತೆ? ಕ ಕೊಂಬು. ಕೂಸುರಿ, ಗುರು, ಚುರುಮುರಿ, ಚುಟುಕು, ತುರುಬು, ದೂರಿನ, ಡುಮಕಿ, ಪುನುಗು, ಯುವ, ರುಜು, ಲುಂಗಿ, ಹಾವು. ಮುಂದೆ ಕೋಕೊಂಬು ನೋಡಿ. ಕೂಸು, ಗೂಡು, ಚೂರು, ಜೂಲು, ಕಡೂರು, ತೂತು, ದೂರು, ನೂರು, ಪೂರಿ, ಯೂಪ, ರೂಪ, ಲೂನ. ಇದು ಕೊಂಬಿನ ಇಳಿ, ಕೊಂಬಿನ ಇಳಿ, ಇಳಿಮುಖ ಆಗಿದೆ. ಈಗ ವಟ್ರ ಸುಳಿ ಯಾವ ಥರ ಬರೆಯೋದು? ಕೃತಿ, ಗೃಹ, ತೃಣ, ಧೃತಿ, ನೃಪ, ಭೃಂಗ, ಮೃಂಡ, ವೃಂತ, ಶೃಂಗ, ಸೃಜನ, ಹೃದಯ, ಘೃತ. ಈ ಥರ ವಟ್ರ ಸುಳಿಯ ಪದಗಳು. ಮುಂದೆ ಐತ್ವ, ಏತ್ವ, ಐತ್ವ. ನೋಡಿ, ಕೆರೆ, ಮೇಕೆ, ಸೈನಿಕ. ಏತ್ವದಿಂದ ಕೆರೆ, ಗೆಳೆಯ, ಚಲುವ, ಹೆಡೆ, ಎಡೆ, ಬೇನೆ, ತೇನೆ, ದೇಸೆ, ಪೇರೆ, ಮೇರೆ, ಬೆಲೆ, ಹವೆ. ಈ ಥರ ಪದಗಳು. ಓಕೆ. ಐತ್ವನ ದೀರ್ಘ ಕೆರೆ, ಗೇರು, ಚೇಳು, ಜೇಡು, ಜೇಡ, ಟೇಪು, ಡೇರಿ, ತೇರು, ದೇವಿ, ನೇರಳೆ, ಪೇಟೆ, ಬೇಟೆ, ಮೇಕೆ. ಐತ್ವ, ಐತ್ವದ ನೋಡಿ. ಕೈ, ಗೈರು, ಚೈನು, ಜೈಲು, ಟೈರು, ಡೈರಿ, ತೈಲ, ದೆವ್ವ, ಮೈ, ಪೈರು, ಬೈಗು, ನೈದಿಲೆ. ಈ ಥರ ಪದಗಳು ಬರುತ್ತೆ. ಓತ್ವ, ಓತ್ವದ ಓತ್ವ, ಓತ್ವದ ಔತ್ವ. ಕೊಡ, ಕೊಡೆ, ಡೋಲು, ನೌಕೆ.
ನೋಡಿ ಓದ್ವ. ಕೊಡೆ, ಗೌರವ, ಜೋಗ, ಜೋತೆ, ಟೊಮೆಟೊ, ತೊರೆ, ದೊರೆ, ನೊರೆ, ಪೊರೆ, ಮೊರೆ, ಬೊಂಬೆ, ಹೊರೆ. ಓತ್ವನ ದೀರ್ಘ. ಕೋರೆ, ಗೋಡೆ, ಚೋಟು, ಜೋಗುಳ, ಟೋಪಿ, ತೋಟ, ದೋರೆ, ನೋಟ, ಪೋರೆ, ಬೋರ್, ಮೋಡ, ರೋಟಿ. ಔತ್ವ. ಕೌರವ, ಗೌರವ, ಚೌಚೌ, ಜೌಗು, ಡೌಲು, ತೌರು, ದೌಡು, ಪೌರ, ಬೌಬೌ, ಮೌನ, ಯೌವನ, ಸೌಟು. ನೋಡಿ ಮಕ್ಕಳೇ, ನೀವು ಕೂಡ ಈ ಪದಗಳನ್ನು ಓದಲು ಕಲಿಯಬೇಕು. ನೀವು ಕೂಡ ನಾನು ಯಾವ ಥರ ಓದಿದ್ದೀನಿ ಅದೇ ಥರ ನೀವು ಓದಿ ಅರ್ಥ ಮಾಡಿಕೊಳ್ಳಿ. ಮತ್ತು ನಾನು ಮುಂದಿನ ವಾರ ಹೊಸ ಅಧ್ಯಾಯದೊಂದಿಗೆ ಬರ್ತೀನಿ. ಧನ್ಯವಾದಗಳು.